ಸರ್ ಈಗ ಸುಧಾಕರ್ ಅವ್ರ ವಿಚಾರದಲ್ಲಿ ಕೆಲವೊಂದಿಷ್ಟು ಸಾಕಷ್ಟು ಚರ್ಚೆನಲ್ಲಿ ಯಾವೆಲ್ಲ ಕ್ಷೇತ್ರ ಬಂದಿದೆ ಸರ್? ಎಲ್ಲ 28 ಬಂತು. ಸರ್ ಸುಮಲತಾ ಅವ್ರ ಜೊತೆ ಮಾತಾಡ್ತೀರಾ ಸರ್? ಈಗ ಸುಮಲತಾ ಅವ್ರ ಜೊತೆ ಮಾತಾಡ್ತೀರಾ? ಯಾಕಂದ್ರೆ ನಾನು ಮಂಡ್ಯದಿಂದ ಬಿಜೆಪಿ ಅಭ್ಯರ್ಥಿಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು ನಮ್ಮ BJPಯ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅವರು ಪಾರ್ಟಿ ಸೇರಬೇಕಾಗಿದ್ದರೆ 6 ತಿಂಗಳ ಮುಂಚೆ, ಅಂದರೆ ಗೆದ್ದ 6 ತಿಂಗಳ ಒಳಗಡೆ ಸೇರಬೇಕಾಯಿತು. ಅವರು ಆಗಲಿಲ್ಲ ಕಾರಣಾಂತರದಿಂದ. ಅವರು ಈಗ 1 ವರ್ಷದಿಂದ ಸೇರಿದ್ದಾರೆ. ಸೊ ಅದನ್ನು ತೀರ್ಮಾನ ಮಾಡುವಂಥದ್ದು ಕೇಂದ್ರದ ನಾಯಕತ್ವ, ನಾವಲ್ಲ ತೀರ್ಮಾನ ಮಾಡೋದು. ಅದರಿಂದ ಕೇಂದ್ರದ ನಾಯಕರು ಆ ಮಂಡ್ಯ ವಿಚಾರದ ಬಗ್ಗೆ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಿದ್ದೀವಿ. ಈ ಸರಿನೂ ಕೂಡ BJPಯಲ್ಲಿ ಮಂಡ್ಯದಲ್ಲಿ ಕಳೆದ ವಿಧಾನಸಭೆಯಲ್ಲಿ ಮತಗಳ ಸಂಖ್ಯೆ ನಮ್ಮದು 4 ಪಟ್ಟು ಜಾಸ್ತಿ ಆಗಿದೆ. ಮೊದಲೆಲ್ಲ 5-10 ಸಾವಿರದ ಒಳಗಡೆ ಇರ್ತಾಯಿದ್ದು, ಈಗ 45,000ವರೆಗೂ ಹೋಗಿದೆ. ಕಳೆದ ಲೋಕಸಭಾ ಅದರಲ್ಲೂ ಹತ್ತತ್ರ ನಾವು 2 ಲಕ್ಷ ಓಟ್ ತೊಗೊಂಡಿದ್ದೀವಿ ಅಲ್ಲಿ. ಸೊ ಈ ಸರಿ ನಮ್ಮ ಓಟೇ ಸುಮಾರು ಜಾಸ್ತಿ ಆಗಿದೆ. ಮತ್ತು JDS ಅಲ್ಲಿ ಪ್ರಬಲವಾಗಿರೋದ್ರಿಂದ ನಮ್ಮ ಇಬ್ಬರ ಶಕ್ತಿ ಸೇರಿಸಿದ್ರೆ ಈ ಸರಿ ಆರಾಮ್ಸೆ BJP ಅಥವಾ NDA ಅಭ್ಯರ್ಥಿ ಆರಾಮ್ಸೆ ಗೆಲ್ತಾರೆ. ಸಂಶಯನೇ ಇಲ್ಲ. ಮಂಡ್ಯ ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ.